ಇದರಲ್ಲಿ ನನಗೇನೆ ಈಗ ಬರುವಂತ ಮನಸ್ಸಿಗೆ ಮಾತು ಅಂತ ಹೇಳಿದ್ರೆ, ಕಷ್ಟಗಳು ದೇವರಿಂದ ಬರುವುದಿಲ್ಲ. ಇಲ್ಲ. ಹೌದು, ಈ ಕಷ್ಟಗಳು ಹೆಚ್ಚಾಗಿ ಬರುವುದು ಮನುಷ್ಯನು ಮಾಡುವಂತ ನಿರ್ಣಯಗಳಿಂದ. ಓಕೆ. ಆತನ ಡಿಸಿಷನ್ ಫೇಲಿಯರ್. ಎಸ್. ನನ್ನ ಜೀವಿತದಲ್ಲಿ ಕೂಡ ಕಷ್ಟಗಳು ಬಂದಿರುವುದು ನನ್ನ ಡಿಸಿಷನ್ ಫೇಲಿಯರ್ ಆದಾಗ. ಓಕೆ. ನಾನು ಏನೋ ಒಂದು ತಪ್ಪು ಮಾಡಿದ್ದೇನೆ, ಓಕೆ. ಒಂದು ಕರೆಕ್ಟ್ ಡಿಸಿಷನ್ ಲೈಫಲ್ಲಿ ತೆಗೆಯೋದ ಕಾರಣ ಹಣವಾಗ್ಲಿ, ಫ್ಯಾಮಿಲಿ ಆಗಲಿ, ಮದುವೆ ಆಗಲಿ, ಮಕ್ಕಳಾಗಿ, ಬಿಸ್ನೆಸ್ ಆಗಲಿ, ಇದೆಲ್ಲ ಇವ್ಯಾಲ್ಯೂಟ್ ಮಾಡಬೇಕಾದ್ರೆ ಎಲ್ಲಿಯೋ ನಾವು ಏನೋ ಡಿಸಿಷನ್ ಪ್ರಾಬ್ಲಮ್ ಮಾಡಿದ್ದೇವೆ. ಸೊ ದೇವರು ನಮಗೆ ಸಂತೋಷ ಕೊಡ್ಲಿಕ್ಕೆ ಬಯಸ್ತಾನೆ. ದೇವರು ನಮಗೆ ಒಂದು ಚಾಂಪಿಯನ್, ವೀರನಾಗಿ ನೋಡ್ಲಿಕ್ಕೆ ಬಯಸ್ತಾನೆ ಅಲ್ವಾ? ಅದು ದೇವರ ಆತ್ಮ. ಯಾಕಂದ್ರೆ ಯೇಸು ಸ್ವಾಮಿಯ ಜೀವಿತವನ್ನು ನಾವು ಕಂಪೇರ್ ಮಾಡ್ಬೇಕಾದ್ರೆ ಅಲ್ಲಿ ದೇವರು ಟೆಸ್ಟ್ ಕಳಿಸಿದೆ. ಹೌದು ಅಲ್ವಾ? ಹೌದು. ಇದು ಟೆಸ್ಟ್ ಅಂತ ಹೇಳ್ಬೇಕಾದ್ರೆ ಒಂದು ಲಿಮಿಟೆಡ್ ಪೀರಿಯಡ್ ಮಾತ್ರ ಪರೀಕ್ಷೆ, ಅಷ್ಟೇ. ಒಂದು ಲಿಮಿಟೆಡ್ ಪೀರಿಯಡ್ ಎಕ್ಸಾಮಿನೇಷನ್ ಒಂದು 1 ವೀಕ್ 15 ಡೇಸ್ 2 ಮಂತ್ಸ್ ಒಳಗೆ ಆ ಟೆಸ್ಟ್ ಮುಗಿತದೆ. ಟೆಸ್ಟ್ ಬರುದು ಸಹಜ. ಅದು ಲೈಫ್ ಲಾಂಗ್ ನೀನು ಇದೇ ರೀತಿಯಲ್ಲಿ ನೀನು ಕಷ್ಟದಲ್ಲಿ